ನಮಸ್ಕಾರ ಎಲ್ರಿಗೂ, ನಾನು ರಮ್ಯಾ ಜಗತ್ ಮೈಸೂರು. ಬಹಳಷ್ಟು ದಿನಗಳಿಂದ ತುಂಬ ಜನರು ಕೇಳಿದಂತಹ ವಿಡಿಯೋ ಇದು. ನಾನು ಕೂಡ ತುಂಬ ದಿನದ ಹಿಂದೆನೇ ಅಂದ್ಕೊಂಡೆ, ಆದರೆ ಇದು ಪೋಸ್ಟ್ಪೋನ್ ಆಗ್ತಾನೆ ಬಂತು. ಇನ್ನೂ ಕೂಡ ಪೋಸ್ಟ್ಪೋನ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಈ ಟೈಮ್ನಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಬಂದು ನಾಳೆ ನಿಮಗೆ ಪಬ್ಲಿಷ್ ಆಗುತ್ತೆ. ಹೌದು, ಆಯುಷ್ಮಾನ್ ಕಾರ್ಡ್ ಬಗ್ಗೆ ತಮ್ನೈಲಲ್ಲಿ ನೋಡಿರ್ತೀರ. ಆಯುಷ್ಮಾನ್ ಕಾರ್ಡ್ ಬಗ್ಗೆ ವಿಡಿಯೋ ಆಗಿರುತ್ತೆ. ಮೊಬೈಲ್ನಲ್ಲೇ ಕೇವಲ ಒಂದು 10 ನಿಮಿಷದಲ್ಲಿ ಆಯುಷ್ಮಾನ್ ಕಾರ್ಡನ್ನು ಹೇಗೆ ತೊಗೋಬೋದು, ಎಲ್ಲೂ ಬೇರೆ ಕಚೇರಿಗಳಿಗೆ ಎಲ್ಲೂ ಕೂಡ ಅಲಿಬೇಕಾಗಿಲ್ಲ, ಮೊಬೈಲಲ್ಲೇ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿದ ಕೇವಲ 15 ನಿಮಿಷಕ್ಕೆ ನಿಮ್ಮ ಒಂದು ಮೊಬೈಲ್ಗೆ ಕಾರ್ಡ್ ಬಂದು ತಲುಪುತ್ತೆ. ಅಂದರೆ ಆನ್ಲೈನ್ ಮೂಲಕ ಬರುತ್ತೆ. ಅದನ್ನು ನೀವು ಪ್ರಿಂಟ್ ಆದರೂ ಹಾಕಿಸ್ಕೋಬೋದು, ಹಾಗೆ ಸ್ಮಾರ್ಟ್ ಕಾರ್ಡ್ ಥರ ಒಂದು ಲ್ಯಾಮಿನೇಷನ್ ಆದರೂ ಮಾಡಿಸ್ಕೋಬೋದು. ಒಂದು 10 ನಿಮಿಷದ ಪ್ರೊಸೀಜರ್ ಆಗಿರುತ್ತೆ. ಅದನ್ನು ತಿಳಿಸ್ಕೊಡ್ತೀನಿ. ಇದು ಬಹಳ ಅಂದರೆ ಬಹಳ ಯೂಸ್ಫುಲ್ ಆಗಿರುವಂತಹ ಇನ್ಫಾರ್ಮೇಷನ್. ದಯವಿಟ್ಟು ಸಂಪೂರ್ಣವಾಗಿ ನೋಡಿ. ನಿಮ್ಮ ಮೊಬೈಲ್ ಮೂಲಕ ಇದನ್ನು ತಪ್ಪದೆ ಕಾರ್ಡನ್ನು ಮಾಡ್ಕೊಳ್ಳಿ. ಇನ್ನು ಈ ಒಂದು ಆಯುಷ್ಮಾನ್ ಕಾರ್ಡ್ನ ಒಂದು ಉಪಯೋಗಗಳ ಬಗ್ಗೆ ಹೇಳ್ಬಿಡ್ತೀನಿ. ಇದೊಂದು ಹೆಲ್ತ್ ಇನ್ಶೂರೆನ್ಸ್ ಕಾರ್ಡು, ಇನ್ನೇನು ಅಲ್ಲ, ಹೆಲ್ತ್ ಇನ್ಶೂರೆನ್ಸ್ ಕಾರ್ಡು. ಈಗ ನಾವು ಪ್ರೈವೇಟ್ ಇನ್ಶೂರೆನ್ಸ್ ಎಲ್ಲ ಹೇಗೆ ತಗೋತೀವಿ ಅಂದರೆ ಆರೋಗ್ಯ ವಿಮೆಗಳನ್ನು ಹೇಗೆ ಮಾಡಿಸ್ಕೋತೀವಿ. ಪ್ರೈವೇಟ್ ಆದರೆ ನಾವು ತಿಂಗಳ ವಿಮೆಯನ್ನು ಕಟ್ಟಬೇಕಾಗುತ್ತೆ. ನಮಗೇನಾದರೂ ಹೆಚ್ಚು ಕಡಿಮೆ ಆದರೆ, ಯಾರಿಗೂ ಏನೋ ಹೆಚ್ಚು ಕಡಿಮೆ ಆಗೋದು ಬೇಡ, ನಮಗೇನಾದ್ರು ಹೆಚ್ಚು ಕಡಿಮೆ ಆದರೆ ಹಾಸ್ಪಿಟ್ಲಿಗೆ ಸೇರ್ಕೋತೀವಲ್ಲ, ಆಗ ಒಂದು ಚಿಕಿತ್ಸಾ ವೆಚ್ಚ ಏನಿರುತ್ತೆ ಆಗ ಹಾಸ್ಪಿಟ್ಲಿಗೆ ಆ ವಿಮೆ ಕಂಪ್ನಿಯವರು ಪೇ ಮಾಡ್ತಾರೆ, ಪಾವತಿಸ್ತಾರೆ. ಇಲ್ಲಿ ಆಯುಷ್ಮಾನ್ ಕಾರ್ಡಲ್ಲಿ ಏನು ಅಂತಂದರೆ, ಇದು ಒಂದು ಸರ್ಕಾರದ ಯೋಜನೆ ಆಗಿರೋದ್ರಿಂದ ಈ ಕಾರ್ಡನ್ನು ನಾವು ಮಾಡಿಸ್ಕೊಂಡ್ರೆ ನಾವು ಖಾಸಗಿ ಆಸ್ಪತ್ರೆಗಳಾಗಿರ್ಬೋದು ಅಥವಾ ಸರ್ಕಾರಿ ಆಸ್ಪತ್ರೆಗಳಾಗಿರ್ಬೋದು ಚಿಕಿತ್ಸೆ ತಗೊಂಡಾಗ ಅಲ್ಲೇನಾದ್ರು ವೆಚ್ಚಗಳಾದರೆ, ಸಾಮಾನ್ಯ ಸಣ್ಣ ಪುಟ್ಟ ಕಾಯಿಲೆಗಳಲ್ಲ, ದೊಡ್ಡ ದೊಡ್ಡ ಕಾಯಿಲೆಗಳು ಕೂಡ ಇದಕ್ಕೆ ಇನ್ಕ್ಲೂಡ್ ಆಗುತ್ತೆ. ನಾವೇನಾದರೂ ಚಿಕಿತ್ಸೆ ಪಡ್ಕೊಂಡಾಗ ಆ ಹಣವನ್ನು ಸರ್ಕಾರವೇ ಪಾವತಿ ಮಾಡುತ್ತೆ. ಆ ಕಾರ್ಡನ್ನು ಕೊಟ್ಟರೆ ಸಾಕು, ಸೇಮ್ ಇನ್ಶೂರೆನ್ಸ್ ಕಾರ್ಡ್ ಥರ ವರ್ಕ್ ಆಗುತ್ತೆ. ಕಾರ್ಡನ್ನು ಕೊಟ್ಟರೆ ಸಾಕು, ಸರ್ಕಾರದಿಂದಲೇ ನೇರವಾಗಿ ಆಸ್ಪತ್ರೆಗೆ ಒಂದು ಚಿಕಿತ್ಸಾ ವೆಚ್ಚವನ್ನು ಕಟ್ತಾರೆ. ಇನ್ನು ಈ ಒಂದು ಯೋಜನೆ ಬಂದು 2018ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ತಂದಂತಹ ಒಂದು ಯೋಜನೆ ಇದು. ಆ ಟೈಮ್ನಲ್ಲಿ ಸಾರ್ವತ್ರಿಕ ಆರೋಗ್ಯ ರಕ್ಷಣಾ ಯೋಜನೆ ಅಂತ ಅಂದ್ಬಿಟ್ಟು ತಂದಿತ್ತು. ಅದಾದ ನಂತರ ನಮ್ಮ ಒಂದು ಕೇಂದ್ರ ಸರ್ಕಾರನೂ ಕೂಡ, ಮುಂಚೆ ರಾಜ್ಯ ಸರ್ಕಾರ ತಂದಿತ್ತು, ನೆಕ್ಸ್ಟು ಕೇಂದ್ರ ಸರ್ಕಾರ ಕೂಡ ಆಯುಷ್ಮಾನ್ ಭಾರತ್ ಅನ್ನುವಂತಹ ಯೋಜನೆಯನ್ನು ಜಾರಿಗೊಳಿಸ್ತು. ಎರಡರ ಉದ್ದೇಶ ಸೇಮ್ ಆಗಿತ್ತು. ನಮ್ಮ ಒಂದು ದೇಶದ ಜನರಿಗೆ ಉಚಿತವಾಗಿ ಚಿಕಿತ್ಸೆ ಸೌಲಭ್ಯವನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ಎರಡು ಉದ್ದೇಶ ಸೇಮ್ ಆಗಿರೋದ್ರಿಂದ ಎರಡನ್ನೂ ಕಂಬೈನ್ ಮಾಡಿದ್ರು. ಎರಡನ್ನೂ ಕಂಬೈನ್ ಮಾಡಿ ಈಗ ಒಂದು 8-9 ತಿಂಗಳ ಹಿಂದೆ ಇದನ್ನು ಇನ್ನೂ ಸ್ವಲ್ಪ ನಮ್ಮ ರಾಜ್ಯ ಸರ್ಕಾರ ಏನು ಮಾಡಿದ್ರು, ಸ್ವಲ್ಪ ಅದಕ್ಕೆಲ್ಲ ಇನ್ನೂ ಎಕ್ಸ್ಟ್ರಾ ಬೆನಿಫಿಟ್ಸ್ ಎಲ್ಲ ಸೇರಿಸಿದ್ರು. ಸೊ ಇವಾಗ ಆಯುಷ್ಮಾನ್ ಕಾರ್ಡ್ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ. ಅದನ್ನು ಮೊಬೈಲ್ನಲ್ಲಿ ಅಪ್ಲೈ ಮಾಡಿ ನೀವು ತೊಗೋಬೋದಾಗಿದೆ. ಮತ್ತೆ ಹೇಳ್ತೀನಿ, ಇದೊಂದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಸೇರಿ ಕೊಡ್ತಾ ಇರುವಂತಹ ಒಂದು ಜಂಟಿ ಯೋಜನೆ ಆಗಿರುತ್ತೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂತಂದರೆ, ನಾನೇನಾದರೂ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟರೆ, ರಾಜ್ಯ ಸರ್ಕಾರ ಇರೋದು ಕಾಂಗ್ರೆಸ್ ಅಲ್ವಾ, ಕಾಂಗ್ರೆಸ್ ಅಭಿಮಾನಿಗಳು ಕೆಲವರು ಕಮೆಂಟ್ ಹಾಕ್ತಾರೆ. ಇನ್ನು ರಾಜ್ಯ ಸರ್ಕಾರದ ಕೆಲವೊಂದು ಯೋಜನೆಗಳ ಬಗ್ಗೆ ಹೇಳಿದ್ರೆ ಕೇಂದ್ರ ಸರ್ಕಾರ BJP ಇಲ್ಲ, ಅವರು ಬಂದು ಕೆಲವರು ಕಮೆಂಟ್ ಹಾಕ್ತಾರೆ. ಆ ಕಾರಣಕ್ಕೋಸ್ಕರ ಮುಂಚೆನೇ ಹೇಳ್ತೀನಿ, ಇದು ಜಂಟಿ ಯೋಜನೆ, ಎರಡೂ ಸರ್ಕಾರಗಳು ಸೇರಿಸಿ ಕೊಡ್ತಾ ಇರೋವಂಥದ್ದು. ಸೊ ಕ್ರೆಡಿಟು ಇಬ್ರಿಗೂ ಕೂಡ ತಲುಪಬೇಕು. ಸೊ ಇಬ್ರಿಗೂ ಕೂಡ ಥ್ಯಾಂಕ್ ಯು ಹೇಳ್ತೀನಿ. ಇನ್ನೊಂದು ವಿಚಾರ, ಈ ಯೋಜನೆಗಳು ಒಂದು ಸತಿ ಅವರು ಎಲೆಕ್ಷನ್ ಓಟ್ ಯಾರಿಗಾದರೂ ಹಾಕಿರಲಿ, ನಾನಾಗಿರಲಿ ನೀವಾಗಿರಲಿ, ಯಾರಿಗಾದರೂ ಓಟ್ ಹಾಕಿರಲಿ, ಒಮ್ಮೆ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅದು ನಮ್ಮದೇ ಸರ್ಕಾರ ಆಗಿರುತ್ತೆ. ಯಾಕಂದರೆ ನಾವು ಕರ್ನಾಟಕದಲ್ಲಿ ನಿವಾಸಿಗಳಾಗಿರೋದ್ರಿಂದ ಕರ್ನಾಟಕದಲ್ಲಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಅದು ನಮ್ಮ ರಾಜ್ಯ ಸರ್ಕಾರ ಆಗುತ್ತೆ. ಕೇಂದ್ರದಲ್ಲೂ ಅಷ್ಟೇ, ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ, ನೀವಾಗಲಿ ನಾನಾಗಲಿ ಯಾವುದಕ್ಕಾದರೂ ಓಟ್ ಹಾಕಿರಲಿ, ಒಂದು ಸತಿ ಅಧಿಕಾರಕ್ಕೆ ಬಂದರೆ ಅದು ನಾವು ಭಾರತೀಯ ಪ್ರಜೆಗಳಾಗಿರೋದ್ರಿಂದ ಅದು ನಮ್ಮದೇ ಕೇಂದ್ರ ಸರ್ಕಾರ ಆಗುತ್ತೆ. ಸೊ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ತರುವಂತಹ ಯೋಜನೆಗಳನ್ನು ಎಲ್ಲರೂ ಕೂಡ ಫಲಾನುಭವಿಗಳು ಆಗಲೇಬೇಕಾಗುತ್ತೆ. ಸೊ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಯೋಜನೆಗಳನ್ನು ಜಾರಿಗೆ ತರುವಂಥದ್ದು ಬರೀ ಆ ಪಕ್ಷದವರಿಗೆ ಮಾತ್ರ ಅಂತಲ್ಲ, ಸಂಪೂರ್ಣ ಪ್ರಜೆಗಳಿಗೆ, ನಮ್ಮ ಒಂದು ದೇಶದ ಪ್ರಜೆಗಳಿಗೆ, ಮತ್ತು ರಾಜ್ಯ ಸರ್ಕಾರ ತರುವಂಥದ್ದು ನಮ್ಮ ಒಂದು ರಾಜ್ಯದ ಎಲ್ಲ ನಿವಾಸಿಗಳಿಗೆ ಸೇರಿಸೇ ಯೋಜನೆಗಳನ್ನು ತರುವಂಥದ್ದು. ಸೊ ಯೋಜನೆಗಳ ಬಗ್ಗೆ ಮಾಹಿತಿ ಕೊಟ್ಟಾಗ ದಯವಿಟ್ಟು ಈ ರಾಜಕೀಯದ ಲೇಪನಗಳ ಕಮೆಂಟ್ಗಳು ದಯವಿಟ್ಟು ಬೇಡ. ಇದೊಂದು ಮನವಿ ಅಷ್ಟೇ ನಂದು, ಬೇರೆ ರೀತಿ ತಪ್ಪಾಗಿ ತಿಳ್ಕೊಬೇಡಿ. ಇನ್ನು ಈ ಆಯುಷ್ಮಾನ್ ಕಾರ್ಡ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದಕ್ಕಿಂತ ಮುಂಚೆ ಅದು ಏನೇನು ಪ್ರಯೋಜನಗಳು ತಿಳಿಸ್ಬಿಡ್ತೀನಿ. ಆಯುಷ್ಮಾನ್ ಕಾರ್ಡ್ ಬಂದು ಹೆಲ್ತ್ ಇನ್ಶೂರೆನ್ಸ್ ಕಾರ್ಡು. ಇದ್ರ ಬಗ್ಗೆ ಒಂದು ತಪ್ಪು ತಿಳುವಳಿಕೆ ಇದೆ ಕೆಲವರೊಬ್ಬರಿಗೆ. ಏನಂತಂದರೆ, ಪ್ರತಿಯೊಬ್ಬ ವ್ಯಕ್ತಿಗೂ 5 ಲಕ್ಷ ರೂಪಾಯಿವರೆಗೂ ಪ್ರತಿ ವರ್ಷ ಚಿಕಿತ್ಸೆ ಪಡಿಬೋದು ಅನ್ನುವಂತಹ ಒಂದು ಕಲ್ಪನೆ ಇದೆ. ಬಟ್ ಅದು ಒಂದು ಮಾಹಿತಿ ಇದೆ, ಆದರೆ ಅದು ತಪ್ಪು.
ಒಂದು ಕುಟುಂಬ, ನಿಮ್ಮ ಒಂದು ಕುಟುಂಬ, ಸಂಪೂರ್ಣ ಕುಟುಂಬ ಸೇರಿ ವಾರ್ಷಿಕವಾಗಿ 5 ಲಕ್ಷ ರೂಪಾಯಿವರೆಗೆ ಉಚಿತವಾಗಿ ಚಿಕಿತ್ಸೆಯನ್ನು ಪಡಿಬಹುದು. ಅದು ಎಷ್ಟೇ ದೊಡ್ಡ ಕಾಯಿಲೆಗಳು ಅಲ್ಲಿ ಇನ್ಕ್ಲೂಡ್ ಆಗಿದೆ. ಒಟ್ಟು ಟೋಟಲ್ಲು 1650 ಚಿಕಿತ್ಸೆಗಳನ್ನು ಇದಕ್ಕೆ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಯಾರಿಗೂ ಏನೂ ಬರೋದು ಬೇಡ, ಅಕಸ್ಮಾತ್ ಬಂದರೂ ಆ 1650 ಒಳಗಡೆ ಬಂದಿರುತ್ತೆ. ಅದರಿಂದ ಎಲ್ಲವೂ ಕೂಡ ಇನ್ಕ್ಲೂಡ್ ಆಗುತ್ತೆ, ಚಿಂತೆ ಏನು ಮಾಡಬೇಕಾಗಿಲ್ಲ. ಪ್ರತಿಯೊಬ್ಬರಿಗೂ 5 ಲಕ್ಷ ಸಿಗಲ್ಲ. ಇದು ಒಂದು ಕುಟುಂಬಕ್ಕೆ ಪ್ರತಿ ವರ್ಷ ಕೂಡ, ಈ ವರ್ಷವೂ 5 ಲಕ್ಷ ರೂಪಾಯಿವರೆಗೆ ನೀವು ಇನ್ಶೂರೆನ್ಸ್ ತೊಗೋಬೋದು, ನೆಕ್ಸ್ಟ್ ಇಯರು ಕೂಡ ತೊಗೋಬೋದು, ಅದೇನು ತೊಂದರೆ ಇಲ್ಲ. ಒಂದು ಸತಿ ಮಾತ್ರ ಅಲ್ಲ, ವಾರ್ಷಿಕವಾಗಿ ಪ್ರತಿ ವರ್ಷ ಒಂದು ಕುಟುಂಬಕ್ಕೆ 5 ಲಕ್ಷ ರೂಪಾಯಿವರೆಗೆ ಉಚಿತ ಚಿಕಿತ್ಸೆಯನ್ನು ನೀಡುವಂತಹ ಒಂದು ಯೋಜನೆ ಈ ಒಂದು ಆಯುಷ್ಮಾನ್ ಭಾರತ್ ಯೋಜನೆ ಆಗಿರುತ್ತೆ. ಇನ್ನು ಇದನ್ನು BPL ಕಾರ್ಡ್ ಅವ್ರಿಗೆ 5 ಲಕ್ಷ ರೂಪಾಯಿವರೆಗೆ ಅನ್ವಯ ಆಗುತ್ತೆ. ಇನ್ನು BPL ಕಾರ್ಡ್ ಇಲ್ಲದೇ ಇರೋರಿಗೆ, APL ಕಾರ್ಡ್ ಆಗಿರ್ಬೋದು ಅಥವಾ BPL ಕಾರ್ಡ್ ಇಲ್ಲದೇ ಇರೋರು ಆಗಿರ್ಬೋದು, ಅವರಿಗೆ ಬಂದು ಒಟ್ಟು 1,50,000 ರೂಪಾಯಿವರೆಗೆ ಈ ಒಂದು ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ತುಂಬಿಕೊಡುತ್ತೆ. BPL ಕಾರ್ಡ್ ಅವ್ರಿಗೆ ಸಂಪೂರ್ಣ 5 ಲಕ್ಷ ರೂಪಾಯಿವರೆಗೆ, APL ಅಥವಾ BPL ಕಾರ್ಡ್ ಇಲ್ಲದೇ ಇರೋಂಥವ್ರಿಗೆ 1.5 ಲಕ್ಷ ರೂಪಾಯಿವರೆಗೆ ಈ ಒಂದು ವಿಮಾ ವೆಚ್ಚವನ್ನು, ಅಂದರೆ ಇನ್ಶೂರೆನ್ಸ್ ಹಣ ಏನು ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಪಾವತಿ ಮಾಡಿ ಕೊಡುತ್ತೆ. ಇನ್ನು ಇದಕ್ಕೆ ಬಂದು ಒಟ್ಟು 291 ಚಿಕಿತ್ಸಾ ವಿಧಾನಗಳು ಈ ಒಂದು ಆಯುಷ್ಮಾನ್ ಭಾರತ್ಗೆ ಇನ್ಕ್ಲೂಡ್ ಮಾಡಿದ್ದಾರೆ. ಇದು ಬಂದು ಸರ್ಕಾರಿ ಆಸ್ಪತ್ರೆ ಅಲ್ಲ, ಬಹಳಷ್ಟು ಬಹುತೇಕ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಈ ಒಂದು ಆಯುಷ್ಮಾನ್ ಭಾರತ್ ಇದು ಯೋಜನೆಯ ಮೂಲಕ ಚಿಕಿತ್ಸೆಯನ್ನು ಕೊಡ್ತಾರೆ. ಸೊ ಖಾಸಗಿ ಆಸ್ಪತ್ರೆ, ಕೆಲವೊಂದು ಖಾಸಗಿ ಆಸ್ಪತ್ರೆಗಳು ಕೊಡೋಲ್ಲ. ಆ ಒಂದು ಲಿಸ್ಟ್ ಇನ್ಯಾವತ್ತಾದ್ರೂ ಬೇರೆ ವಿಡಿಯೋದಲ್ಲಿ ಕೊಡ್ತೀನಿ ನಾನು. ಫುಲ್ ಅದು ಲಿಸ್ಟ್ ತೆಗಿಬೇಕು, ಕರ್ನಾಟಕದಲ್ಲಿರೋ ಆಸ್ಪತ್ರೆ ಎಲ್ಲ ತೆಗೆದು ಯಾವುದ್ಯಾವುದು ಇನ್ಕ್ಲೂಡ್ ಆಗಿದೆ ಅಂತ ಅಂದ್ಬಿಟ್ಟು. ಇದರಲ್ಲಿ ತುಂಬ ದೊಡ್ಡದಾಗುತ್ತೆ ವಿಡಿಯೋ ಅಂದ್ಬಿಟ್ಟು ಕೊಟ್ಟಿಲ್ಲ. ನೆಕ್ಸ್ಟ್ ಯಾವುದಾದ್ರು ಒಂದು ವಿಡಿಯೋದಲ್ಲಿ ನಾನು ಯಾವ್ಯಾವ ಒಂದು ಆಸ್ಪತ್ರೆಗಳು, ಯಾವ ಒಂದು ಆಸ್ಪತ್ರೆಗಳು ಇನ್ಕ್ಲೂಡ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೇರೆ ವಿಡಿಯೋದಲ್ಲಿ ಕೊಡ್ತೀನಿ. ಇನ್ನು ಆಗಲೇ ಹೇಳ್ದಂಗೆ 291 ಚಿಕಿತ್ಸಾ ವಿಧಾನಗಳು ಇದಕ್ಕೆ ಇನ್ಕ್ಲೂಡ್ ಆಗ್ತವೆ. 254 ದ್ವಿತೀಯ ಹಂತದ ಚಿಕಿತ್ಸಾ ವಿಧಾನಗಳಂತ ಬರುತ್ತೆ. ಜೊತೆಗೆ ಮಾರಣಾಂತಿಕ ಕಾಯಿಲೆಗಳಾದಂತಹ ಹೃದಯ ರೋಗ, ಕ್ಯಾನ್ಸರು, ನರರೋಗ, ಮೂತ್ರಪಿಂಡದ ಕಾಯಿಲೆ ಅಂದರೆ ಕಿಡ್ನಿ ಸ್ಟೋನ್ ಏನಾಗುತ್ತೆ ಅಥವಾ ಕಿಡ್ನಿಗೆ ಸಂಬಂಧಪಟ್ಟಂತಹ ಕಾಯಿಲೆ, ಮತ್ತು ನವಜಾತ ಶಿಶುಗಳ ಕಾಯಿಲೆ, ಇನ್ನು ಅನೇಕ ಇದನ್ನು ತೃತೀಯ ಹಂತದ ಕಾಯಿಲೆಗಳು ಅಂತ ತಗೋತಾರೆ. ಇದರಲ್ಲಿ ಒಟ್ಟು 900 ಚಿಕಿತ್ಸಾ ವಿಧಾನಗಳು ಈ ಒಂದು ಆಯುಷ್ಮಾನ್ ಭಾರತ್ ಕಾರ್ಡ್ಗೆ ಇನ್ಕ್ಲೂಡ್ ಆಗುತ್ತೆ. ಅದ್ರ ಜೊತೆಗೆ 169 ಎಮರ್ಜೆನ್ಸಿ ಚಿಕಿತ್ಸೆಗಳು, ಅಂದರೆ ತುರ್ತು ಚಿಕಿತ್ಸಾ ವಿಭಾಗ ಅಂತ ಏನು ಮಾಡ್ತೀವಿ, ಅಲ್ಲಿ ಹೋಗಿ ಚಿಕಿತ್ಸೆಯನ್ನು ತಗೋತೀವಲ್ಲ, ತುರ್ತು ಚಿಕಿತ್ಸೆ ಆಕ್ಸಿಡೆಂಟ್ ಆದಾಗ ಅಥವಾ ಬೇರೆ ಆದಾಗ ತಗೋತೀವಲ್ಲ, ಅದರಲ್ಲಿ 169 ತುರ್ತು ಚಿಕಿತ್ಸೆಗಳು ಇದಕ್ಕೆ ಇನ್ಕ್ಲೂಡ್ ಆಗುತ್ತೆ. ಜೊತೆಗೆ 36 ಉಪಚಿಕಿತ್ಸಾ ವಿಧಾನಗಳು ಕೂಡ ಇನ್ಕ್ಲೂಡ್ ಆಗುತ್ತೆ. ಒಟ್ಟು ಈ ಒಂದು ಆಯುಷ್ಮಾನ್ ಭಾರತ್ ಕಾರ್ಡಿಗೆ 1650 ಚಿಕಿತ್ಸೆಗಳು ಈ ಒಂದು ಆಯುಷ್ಮಾನ್ ಕಾರ್ಡ್ ಮೂಲಕ ನಾವು ಪಡ್ಕೋಬಹುದಾಗಿದೆ. ಇನ್ನು ಕೆಲವೊಂದು ಸರ್ಕಾರಿ ಆಸ್ಪತ್ರೆಗಳಲ್ಲೇ ಉಚಿತವಾಗಿ ಚಿಕಿತ್ಸೆ ಸಿಗುತ್ತೆ. ಇದಕ್ಕೆ ಅಕಸ್ಮಾತ್ ಸರ್ಕಾರಿ ಆಸ್ಪತ್ರೆಗಳೆಲ್ಲ ಸೌಲಭ್ಯ ಇಲ್ಲ ಅಂತ ಅಂದಾಗ ಡಾಕ್ಟ್ರುಗಳು ರೆಫರೆನ್ಸ್ ಮಾಡಬೇಕಾಗತ್ತೆ. ಯಾವುದಕ್ಕೆ? ದ್ವಿತೀಯ ಹಂತದ ಚಿಕಿತ್ಸೆಗಳಿಗೆ ರೆಫರೆನ್ಸ್ ಕೊಟ್ಟು ನೀವು ಈ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ಅಂತಂದರೆ ಅವ್ರು ಬರ್ಕೊಡ್ಬೇಕಾಗತ್ತೆ. ಆದರೆ ತುರ್ತು ಚಿಕಿತ್ಸೆ ಅಂತ ಏನಿರುತ್ತೆ, ಆ ತುರ್ತು ಚಿಕಿತ್ಸೆಗಳಿಗೆ 169 ತುರ್ತು ಚಿಕಿತ್ಸೆ ಏನು ಇರುತ್ತೆ, ಆ ತುರ್ತು ಚಿಕಿತ್ಸೆಗೆ ಯಾವುದೇ ರೀತಿಯಾದಂಥ ರೆಫರಲ್ ಗೌರ್ಮೆಂಟ್ ಡಾಕ್ಟ್ರೇನು ಬರ್ಕೊಡ್ಬೇಕಾಗಿಲ್ಲ. ನೇರವಾಗಿ ನೀವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ್ರೂ ಸರಿಯೇ, ಅಲ್ಲಿ ನಿಮಗೆ ಫ್ರೀಯಾಗಿ, ಅಂದರೆ 5 ಲಕ್ಷ ರೂಪಾಯಿವರೆಗೆ ನಿಮ್ಮ ಒಂದು ಕುಟುಂಬ ಸೇರಿ 5 ಲಕ್ಷ ರೂಪಾಯಿವರೆಗೆ ನಿಮಗೆ ಚಿಕಿತ್ಸೆಯನ್ನು ಕೊಡ್ತಾರೆ. ಇನ್ನು ಇವಾಗ ಈ ಒಂದು ಆಯುಷ್ಮಾನ್ ಕಾರ್ಡನ್ನು ಹೇಗೆ ಮಾಡ್ಕೊಳ್ಳೋದು ಮೊಬೈಲ್ ಮೂಲಕ ಅಂತ ಅಂದ್ಬಿಟ್ಟು ನಿಮಗೆ ಪಕ್ಕದಲ್ಲಿ ಸ್ಕ್ರೀನಲ್ಲಿ ಬರ್ತಾ ಹೋಗುತ್ತೆ. ಈ ಸ್ಟೆಪ್ ಬೈ ಸ್ಟೆಪ್ ನಾನು ಕೂಡ ಇಲ್ಲೇ ಮಾಡ್ತೀನಿ. ಈಗ ಒಂದು ಕಾರ್ಡನ್ನು ಅದೇ ರೀತಿಯಾಗಿ ನೀವು ಸ್ಟೆಪ್ ಬೈ ಸ್ಟೆಪ್ ನಿಧಾನಕ್ಕೆ ಹೇಳ್ತಾ ಹೋಗ್ತೀನಿ. ವಿಡಿಯೋ ಕೊರಿತಾ ಇದ್ದಾರೆ ಅಂತ ಅಂದ್ಕೊಬೇಡಿ, ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ನೀವು ಅದೇ ರೀತಿ ಸ್ಟೆಪ್ನ ಫಾಲೋ ಮಾಡ್ಕೊಂಡ್ರೆ ಸಾಕು, ಕಾರ್ಡನ್ನು ಪಡ್ಕೊಬೋದಾಗಿದೆ. ಮೊದಲನೇದಾಗಿ ನೀವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು, ಒಂದು ನಿಮಿಷ ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ತೀನಿ. ಮೊದಲನೇದಾಗಿ ನೀವು ನಿಮ್ಮ ಒಂದು ಪ್ಲೇಸ್ಟೋರ್ ಮೊಬೈಲ್ನಲ್ಲಿ ನಿಮ್ಮ ಒಂದು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಆಯುಷ್ಮಾನ್ ಆ್ಯಪ್ ಅಂತ ಅಂದ್ಬಿಟ್ಟು ಸರ್ಚ್ ಮಾಡಿ. ಆಯುಷ್ಮಾನ್ AYUSHMAN APP ಅಂತ ಅಂದ್ಬಿಟ್ಟು ಆಯುಷ್ಮಾನ್ ಆ್ಯಪ್ ಅಂತ ಪಕ್ಕದಲ್ಲಿ ನಿಮಗೆ ಸ್ಕ್ರೀನಲ್ಲಿ ಬರ್ತಾ ಇದೆಯಲ್ಲ ಅದೇ ಆ್ಯಪು. ಇಲ್ಲಿ ಕಾಣ್ತಾ ಇದೆ ನೋಡಿ, ಆಯುಷ್ಮಾನ್ ಆ್ಯಪ್ ಅಂತ ಅಂದ್ಬಿಟ್ಟು ಇದು ಇದೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋದ್ರಿಂದ ಇಲ್ಲಿ ಓಪನ್ ಅಂತ ಬರ್ತಾ ಇದೆ ಪಕ್ಕದಲ್ಲಿ. ಮೇಲ್ಗಡೆ ABHA ಹಾರ್ಟ್ ರೇಟ್ ಅಂತಿದೆಯಲ್ಲ ಅದಲ್ಲ, ಎರಡನೇದು ಆಯುಷ್ಮಾನ್ ಆ್ಯಪ್ ಅಂತ ಇದೆಯಲ್ಲ ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ನಿಮ್ಮ ಒಂದು ಫೋನ್ನಲ್ಲಿ ಆ ಒಂದು ಅಪ್ಲಿಕೇಶನ್ ಇರುತ್ತೆ, ಆ ಒಂದು ಅಪ್ಲಿಕೇಶನನ್ನು ಓಪನ್ ಮಾಡಿ. ಪ್ಲೇಸ್ಟೋರ್ನಲ್ಲಿ ಆಯುಷ್ಮಾನ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಫೋನಲ್ಲಿ ಆ ಒಂದು ಅಪ್ಲಿಕೇಶನ್ ಇರುತ್ತೆ, ಅದನ್ನು ನೀವು ಓಪನ್ ಮಾಡಬೇಕಾಗತ್ತೆ. ಓಪನ್ ಮಾಡಿದಾಗ ನಿಮ್ಗೆ ಈ ರೀತಿ ಬರುತ್ತೆ. ಇಲ್ಲಿ ಕೆಳಗಡೆ ಬನ್ನಿ. ಕೆಳಗಡೆ ಬಂದರೆ ಇಲ್ಲಿ ನೀವು ಲಾಗಿನ್ ಅಂತ ಇದೆಯಲ್ಲ, ಲಾಗಿನ್ ಪಕ್ಕ ಆರೋ ಮಾರ್ಕ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ.
ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದಂತಹ ಸ್ಕ್ರೀನ್ ಬರುತ್ತೆ. ಇಲ್ಲಿ ನೀವು ಆಪ್ರೇಟರ್ ಅಂತ ಇದೆ, ಇಲ್ಲಿ ಬೆನಿಫಿಷಿಯರಿ ಅಂತ ಇದೆ ನೋಡಿ. ಲಾಗಿನ್ ಆ್ಯಸ್ ಬೆನಿಫಿಷಿಯರಿ ಆಪ್ರೇಟರ್ 2 ಇದೆಯಲ್ಲ, ಇಲ್ಲಿ ಆಪ್ರೇಟರ್ ಸೆಲೆಕ್ಟ್ ಆಗಿಬಿಟ್ಟಿರುತ್ತೆ. ನೀವು ಅದನ್ನು ಬೆನಿಫಿಷಿಯರಿ ಮಾಡ್ಕೋಬೇಕು. ಬೆನಿಫಿಷಿಯರಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಬೆನಿಫಿಷಿಯರಿ ಸೆಲೆಕ್ಟ್ ಆಯಿತು. ಇದಾದ ನಂತರ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಕೊಡಬೇಕಾಗುತ್ತೆ. ಮೊಬೈಲ್ ನಂಬರನ್ನು ಕೊಡಿ. ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಏನು ಮೊಬೈಲ್ ನಂಬರ್ ಇರುತ್ತೋ ಅದನ್ನೇ ಕೊಡಿ. ಕೊಟ್ಟ ನಂತರ ಇಲ್ಲಿ ಪಕ್ಕದಲ್ಲಿ ವೆರಿಫೈ ಅಂತ ಇದೆ ನೋಡಿ, ಆ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPಯನ್ನು ಇಲ್ಲಿ ಕೆಳಗಡೆ ಇಂಟರ್ ಮೊಬೈಲ್ OTP ಅಂತ ಇದೆ ನೋಡಿ, ಇಲ್ಲಿ ನೀವು ಆ ಒಂದು OTPಯನ್ನು ಟೈಪ್ ಮಾಡಿ. 372971 ನನಗೆ ಬಂದಿರೋ OTP. ನಿಮ್ಮದೇ ಆದಂತಹ OTP ಬರುತ್ತೆ, ಅದನ್ನು ನೀವು ಮಾಡಬೇಕು. ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚಾವನ್ನು ಎಂಟರ್ ಮಾಡಬೇಕಾಗತ್ತೆ. ಟೆಕ್ಸ್ಟ್ ವೆರಿಫಿಕೇಷನ್ ಏನಿರುತ್ತೆ ಅದನ್ನು ಇಲ್ಲಿ ನೀವು ಟೈಪ್ ಮಾಡಬೇಕಾಗತ್ತೆ. YG23YG ನಾನು ಟೈಪ್ ಮಾಡಿದ್ದೀನಿ. ಇಲ್ಲಿ ಅಷ್ಟು ಟೈಪ್ ಮಾಡಿದ್ಮೇಲೆ ಇಲ್ಲಿ ಲಾಗಿನ್ ಅಂತ ಇದೆಯಲ್ಲ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಅಂತ ಬರುತ್ತೆ. ಬಂದು ಈ ರೀತಿಯಾದಂತಹ ಸ್ಕ್ರೀನು ಓಪನ್ ಆಗುತ್ತೆ. ಸರ್ಚ್ ಫಾರ್ ಬೆನಿಫಿಷಿಯರಿ ಅಂತ ಇದೆಯಲ್ಲ, ಇಲ್ಲಿ ಮೊದಲನೇದಾಗಿ ನೀವು ಇಲ್ಲಿ ಸ್ಕೀಮನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸ್ಕೀಮನ್ನು ಕೊಟ್ಟು ಇಲ್ಲಿ PMJAY ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. PMJAY ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಸ್ಟೇಟ್ ಅಂತ ಇದೆಯಲ್ಲ, ಈ ಸ್ಟೇಟ್ನ ನೀವು ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಳ್ಳಿ. ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಸಬ್ ಸ್ಕೀಮ್ ಅಂತ ಇದೆಯಲ್ಲ, ಸಬ್ ಸ್ಕೀಮ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕುಟುಂಬ ಅಂತ ಇದೆ ನೋಡಿ, KUTUMB ಅಂತ ಅಂದ್ಬಿಟ್ಟು ಈ ಕುಟುಂಬ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಮತ್ತೆ ಇಲ್ಲಿ ಸರ್ಚ್ ಬೈ ಅಂತ ನೆಕ್ಸ್ಟ್ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಆಧಾರ್ ನಂಬರ್ ಅಂತ ಇದೆಯಲ್ಲ, ಆಧಾರ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ನೆಕ್ಸ್ಟು ಡಿಸ್ಟಿಕ್ಕು, ನಿಮ್ಮ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಡಿಸ್ಟಿಕ್ ಏನಿದೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮ್ಮ ಒಂದು ಆಧಾರ್ ನಂಬರನ್ನು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಆಧಾರ್ ನಂಬರನ್ನು ಹಾಕಿ. ಆಧಾರ್ ನಂಬರನ್ನು ಕೊಟ್ಟು ಇಲ್ಲಿ ಸರ್ಚ್ ಅಂತ ಇರುತ್ತಲ್ಲ, ಸರ್ಚ್ ಮೇಲೆ ಕೊಡಿ. ಕೊಟ್ಟ ನಂತರ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಬರುತ್ತೆ ಫ್ಯಾಮಿಲಿ ID ಅಂತ ಒಂದು ಬರುತ್ತೆ. ಜೊತೆಗೆ ನಿಮ್ಮ ಒಂದು ಹೆಸರು ಬಂದ್ಬಿಡುತ್ತೆ. ನಿಮ್ಮ ಹೆಸರು, ನಿಮ್ಮ ಒಂದು ಮೊಬೈಲ್ ನಂಬರು, ಪ್ರತಿಯೊಂದು ಕೂಡ ಇಲ್ಲಿ ನಿಮ್ಮ ಒಂದು ಡೀಟೇಲ್ಸ್ನ ಬಂದ್ಬಿಡುತ್ತೆ. ಇದು ಸರ್ಕಾರದ ವೆಬ್ಸೈಟ್ ಆಗಿರೋದ್ರಿಂದ ನಿಮ್ಮ ಒಂದು ಡೀಟೇಲ್ಸ್ ಆಟೋಮೆಟಿಕ್ಕಾಗಿ ಇಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ಇಲ್ಲಿ ಪಕ್ಕದಲ್ಲಿ ಡೂ EKYC ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದು ನಿಮ್ಮದು ಮಾಡಿದ್ಮೇಲೆ ನಿಮ್ಮ ಕುಟುಂಬದವ್ರದ್ದು ಯಾರ್ದಾರು ಮಾಡ್ತಿರ್ತೀರಲ್ಲ, ಆ ಟೈಮ್ನಲ್ಲಿ ಏನಾಗುತ್ತೆ, ಇಲ್ಲಿ ಕೆಳಗಡೆ ನಿಮ್ಮ ಕುಟುಂಬದವ್ರದ್ದು ಕೂಡ ಬರ್ತಾ ಹೋಗುತ್ತೆ. ಯಾವ್ದಾದ್ರು ಆಲ್ರೆಡಿ ಆಯುಷ್ಮಾನ್ ಕಾರ್ಡ್ ಮಾಡಿಸ್ಕೊಂಡಿದ್ರೆ. ಸೊ ಅದ್ರ ಬಗ್ಗೆ ಏನು ಚಿಂತೆ ಮಾಡಿಬಿಡಿ. ಇಲ್ಲಿ ನಿಮ್ಮ ಹೆಸರಿನ ಮುಂದೆ ಇಲ್ಲಿ ಡೂ EKYC ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿಯಾದಂತಹ ಒಂದು ಸ್ಕ್ರೀನ್ ಬರುತ್ತೆ. ಇಲ್ಲಿ ನೀವು ಆಧಾರ್ OTP ಅಂತ ಕೊಡಿ. ಫಿಂಗರ್ ಪ್ರಿಂಟು, ಫೇಸ್ ಅಥೆಂಟಿಕೇಷನ್ನು, ಐರಿಸ್ ಸ್ಕ್ಯಾನ್ ಇಷ್ಟೆಲ್ಲ ಇರುತ್ತಲ್ಲ, ಇದೆಲ್ಲ ಬಂದು ಕರ್ನಾಟಕವನ್ನು, ಗ್ರಾಮವನ್ನು ಈ ರೀತಿ ಬೇರೆ ಕೇಂದ್ರಗಳಲ್ಲಿ ಮಾಡಿಸಿದಾಗ ಅವ್ರು ಅದನ್ನು ತೊಗೋತಾರೆ. ಬಟ್ ಇಲ್ಲಿ ನೀವು ಆಧಾರ್ OTP ಅಂತ ಇದೆಯಲ್ಲ, ಆಧಾರ್ OTP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಆಧಾರ್ ನಂಬರನ್ನು ಇಲ್ಲಿ ಕೊಡಿ. ಆಧಾರ್ ನಂಬರನ್ನು ಕೊಟ್ಟ ಮೇಲೆ ಇಲ್ಲಿ ವೆರಿಫೈ ಅಂತ ಪಕ್ಕದಲ್ಲೇ ಇದೆಯಲ್ಲ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಈ ಥರ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಬನ್ನಿ. ಕೆಳಗಡೆ ಬಂದು ಇಲ್ಲಿ I ಅಕ್ಸೆಪ್ಟ್ ಅಂತ ಇದೆಯಲ್ಲ, ಅದರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಲೋ ಅಂತ ಇದೆಯಲ್ಲ, ಅಲೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಮತ್ತೆ ನಿಮಗೆ ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಅಂತ ಬರುತ್ತೆ. ಆಗ ನಿಮಗೆ 2 OTP ಬರುತ್ತೆ. ಅದರಲ್ಲಿ ನೀವು ಹುಷಾರಾಗಿ ಇಲ್ಲಿ ಟೈಪ್ ಮಾಡಿ. ಆಧಾರ್ ಬೆನಿಫಿಷಿಯರೀಸ್ ಆಧಾರ್ OTP ಅಂತ ಇದೆಯಲ್ಲ, ಅದು ಅಲ್ಲೇ ಆಧಾರ್ OTP ಅಂತಲೇ ಬಂದಿರುತ್ತೆ, ಅದನ್ನೇ ಕ್ಲಿಕ್ ಮಾಡಬೇಕು. ಇನ್ನೊಂದು ಬೆನಿಫಿಷಿಯರೀಸ್ ಮೊಬೈಲ್ OTP ಅಂತ ಇರುತ್ತಲ್ಲ, ಅದನ್ನು ಮೊಬೈಲ್ OTP ಇನ್ನೊಂದು ನ್ಯಾಷನಲ್ ಹೆಲ್ತ್ ಅಥಾರಿಟಿಯಿಂದ ಬಂದಿರುತ್ತೆ, ಅದನ್ನು ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಸೊ ಇವಾಗ ನಾನು ಟೈಪ್ ಮಾಡ್ತಾ ಇದ್ದೀನಿ. ಆಧಾರ್ OTP ಸ್ವಲ್ಪ ಲೇಟಾಗಿ ಬರುತ್ತೆ. ಇನ್ನು ನಾರ್ಮಲ್ OTP ಬೇಗ ಬಂದಿರುತ್ತೆ. ಸೊ ನಾರ್ಮಲ್ OTPಯನ್ನು ಕೆಳಗಡೆ ಕೊಡಬೇಕು, ಆಧಾರ್ OTPಯನ್ನು ಮೇಲ್ಗಡೆ ಕೊಡಬೇಕು. ನೋಡ್ಕೊಂಡು ಕೊಡಿ. ಫಸ್ಟ್ ಬಂದು OTPನ ಆಧಾರ್ OTP ಅಂತ ಕೊಡೋಕೆ ಹೋಗಬೇಡಿ.
ಕೊಟ್ಟ ನಂತರ ಆಟೋಮೆಟಿಕ್ಕಾಗಿ ನಾವೇನು ಕ್ಲಿಕ್ ಮಾಡಬೇಕಾಗಿಲ್ಲ. ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಅಂದ್ಬಿಟ್ಟು ಅದೇ ಪ್ರೊಸೆಸ್ ಆಗುತ್ತೆ. ಅಪ್ಲಿಕೇಶನ್ ಸಕ್ಸಸ್ಫುಲಿ ಅಂತ ಈ ರೀತಿ ಬರುತ್ತೆ. ಅದೇ ನಾನೇನು ಮಾಡಲಿಲ್ಲ, ಆಟೋಮೆಟಿಕ್ಕಾಗಿ ಅದೇ ಸ್ಕ್ರೀನ್ ಬರುತ್ತೆ. ಬಂದ ಮೇಲೆ ಇಲ್ಲಿ ಮತ್ತೆ KYC ಮಾಡಬೇಕು. ಇಲ್ಲಿ ಐಡೆಂಟಿಫೈಡ್ ಅಂತ ಬಂತಲ್ಲ, ಸಕ್ಸಸ್ಫುಲಿಯಾಗಿ ಆಗಿದೆ. ಇದ್ರ ಜೊತೆಗೆ ಇಲ್ಲಿ ಮತ್ತೆ KYC ಅಂತ ಇದೆಯಲ್ಲ, ಇದು ಮತ್ತೆ ಆಧಾರ್ OTP ಕೊಡಬೇಕಾಗತ್ತೆ. ಕೊಟ್ಟು ಇಲ್ಲಿ ನಿಮ್ಮ ಒಂದು ಆಧಾರ್ ನಂಬರನ್ನು ಕೊಡಿ. ವೆರಿಫೈ ಅಂತ ಕೊಡಿ. ಮತ್ತೆ ಇಲ್ಲಿ ಬಂದು ಕೆಳಗಡೆ ಬಂದು ಎಸ್ ಐ ಅಕ್ಸೆಪ್ಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲೋ ಅಂತ ಕೊಡಿ. ಕೊಟ್ಟ ನಂತರ ಸೇಮ್ ಅದೇ ರೀತಿಯಾಗಿ ಮತ್ತೆ OTPಗಳು ಬರುತ್ತೆ. ಕೊಟ್ಟ ನಂತರ ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಅಂತ ಬರುತ್ತೆ. ಸೊ ನಿಮಗೆ ಈ ರೀತಿಯಾಗಿ ಹೊಸ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ಬಂದು ನಿಮ್ಮ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಇದು ಬಂದು ಲೈವ್ ಫೋಟೋ. ಇಲ್ಲಿ ಫೋಟೋ ಕ್ಯಾಪ್ಚರ್ ಫೋಟೋ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಲೈವ್ ಫೋಟೋನ ಹಾಕಬೇಕಾಗುತ್ತೆ. ನಾನು ಇವಾಗ ಹಾಕ್ತಾ ಇದ್ದೀನಿ. ಅದು ಇಲ್ಲಿ ಆಯುಷ್ಮಾನ್ ಆ್ಯಪು ನಿಮ್ಮ ಒಂದು ಫೋಟೋ ತಗೋಬೋದಾ ಅಂತ ಅಂದ್ಬಿಟ್ಟು ಅಲ್ಲಿ ಕೇಳುತ್ತೆ. ಸೊ ಅದನ್ನು ಅಲೋ ಕೊಡಿ. ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಫಸ್ಟ್ ಆಪ್ಷನ್ ಏನಿರುತ್ತೆ ಅದನ್ನು ಅಲೋ ಕೊಡಿ. ಕೊಟ್ಟು ನಿಮ್ಮ ಒಂದು ಸೆಲ್ಫಿಯನ್ನು ತಗೊಳ್ಳಿ. ಕೊಟ್ಟು ಅದನ್ನು ಓಕೆ ಅಂತ ಕೊಡಿ. ಕೊಟ್ಟ ಮೇಲೆ ನಿಮ್ಮ ಒಂದು ಫೋಟೋ ಅಲ್ಲಿ ಅಪ್ಲೋಡ್ ಆಗುತ್ತೆ. ನಿಧಾನಕ್ಕೆ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸ್ಟೆಪ್ ಬೈ ಸ್ಟೆಪ್ ನಿಧಾನಕ್ಕೆ, ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಅಲ್ಲೆಲ್ಲ ಓದ್ಕೊಂಡು ಮಾಡಿಕೊಂಡು, ಅಂದರೆ ನಾನು ಹೇಳಿದ ಅರ್ಥ ಆಗಿಲ್ಲ ಅಂತ ಅಂದರೆ ಅಲ್ಲೇ ಆಪ್ಷನ್ಗಳಿರುತ್ತೆ, ನಿಧಾನವಾಗಿ ಮಾಡಿ. ನೆಕ್ಸ್ಟ್ ಕೆಳಗಡೆ ಬನ್ನಿ. ಅದು ಮ್ಯಾಚ್ ಲೆವೆಲ್ 100% ಅಂತ ತೋರಿಸುತ್ತೆ. ಇಲ್ಲಿ ಡೂ ಯು ಹ್ಯಾವ್ ಮೊಬೈಲ್ ನಂಬರ್ ಅಂತ ಕೇಳ್ತದೆ. ಅದಕ್ಕೆ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟು ನಿಮ್ಮ ಒಂದು ಮೊಬೈಲ್ ನಂಬರನ್ನು ಇಲ್ಲಿ ಟೈಪ್ ಮಾಡಿ. ಮೊಬೈಲ್ ನಂಬರನ್ನು ಟೈಪ್ ಮಾಡಿದ್ಮೇಲೆ ಮತ್ತೆ ಅಲ್ಲಿ ಪಕ್ಕದಲ್ಲಿ ವೆರಿಫೈ ಅಂತ ಇದೆಯಲ್ಲ, ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಮತ್ತೆ ಒಂದು OTP ಬರುತ್ತೆ, ಅದನ್ನು ಅಲ್ಲಿ ಕೊಡಿ. OTPಯನ್ನು ಕೊಟ್ಟ ಮೇಲೆ ಮತ್ತೆ ಮೊಬೈಲ್ ನಂಬರ್ ವೆರಿಫೈ ಆಗುತ್ತೆ. ಓಕೆ ಅಂತ ಕೊಡಿ. ಕೊಟ್ಟ ಮೇಲೆ ಇಲ್ಲಿ ರಿಲೇಷನ್ ವಿತ್ ಫ್ಯಾಮಿಲಿ ಹೆಡ್ ಅಂತ ಇರುತ್ತಲ್ಲ, ನಿಮ್ಮ ಒಂದು ರೇಷನ್ ಕಾರ್ಡ್ನಲ್ಲಿ ನಿಮ್ಮ ಒಂದು ಫ್ಯಾಮಿಲಿ ಹೆಡ್ ಜೊತೆಗೆ ನಿಮ್ಮ ಒಂದು ರಿಲೇಷನ್ಶಿಪ್ ಏನು, ಡಾಟರ್ ಆಗಿದ್ದರೆ ಡಾಟರ್ ಅಂತ ಕೊಡಿ, ಅಥವಾ ನೀವೇ ಆಗಿದ್ದರೆ, ನೀವೇ ಮನೆಯ ಯಜಮಾನಿ ಆಗಿದ್ದರೆ ಸೆಲ್ಫ್ ಅಂತ ಕೊಡಿ, ನೀವೇ ಮನೆಯ ಯಜಮಾನ ಆಗಿದ್ದರೆ ಸೆಲ್ಫ್ ಅಂತ ಕೊಡಿ, ಮಗಳಾಗಿದ್ದರೆ ಡಾಟರ್ ಅಂತ ಕೊಡಿ, ಅಥವಾ ಮನೆಯ ಯಜಮಾನಿ ಬೇರೆಯವರು ಇರ್ತಾರೆ ಅವರಿಗೆ ನೀವು ಹಸ್ಬೆಂಡ್ ಆಗಿದ್ದರೆ, ನಿಮ್ಮ ಒಂದು ವೈಫ್ ಮನೆಯ ಯಜಮಾನಿ ಆಗಿದ್ದರೆ ಅಲ್ಲಿ ಹಸ್ಬೆಂಡ್ ಅಂತ ಕೊಡಿ, ಮದರ್ ಸನ್, ಈ ರೀತಿ ಎಲ್ಲ ಆಪ್ಷನ್ ಇದೆ. ಸೊ ನೀವು ಯಾವ್ದು ಬೇಕಾದರೂ ಕೊಡ್ಬೋದು. ಸೊ ಇಲ್ಲಿ ನಾನು ಕೊಡ್ತಾ ಇದ್ದೀನಿ. ಕೊಟ್ಟ ಮೇಲೆ ಇಯರ್ ಆಫ್ ಬರ್ತು ಆಟೋಮೆಟಿಕ್ಕಾಗಿ ಅದೇ ತಗೊಳುತ್ತೆ. ನಾವು ಆಧಾರ್ ಕಾರ್ಡ್ ಕೊಟ್ಟಿರೋದ್ರಿಂದ ನಾವು ಅದೇನು ಮಾಡಬೇಕಾಗಿಲ್ಲ. ನಿಮ್ಮ ಒಂದು ಪಿನ್ ಕೋಡು, ನೆಕ್ಸ್ಟ್ ಸ್ಟೆಪ್ ಬಂದು ನಿಮ್ಮ ಒಂದು ಪಿನ್ ಕೋಡ್ ಕೊಡಬೇಕಾಗುತ್ತೆ. ಪಿನ್ ಕೋಡನ್ನು ಕೊಡಿ. ಪಿನ್ ಕೋಡನ್ನು ಕೊಟ್ಟ ಮೇಲೆ ಸ್ಟೇಟು ಅದೇ ತಗೊಳುತ್ತೆ, ಡಿಸ್ಟಿಕ್ಕು ಅದೇ ತಗೊಳುತ್ತೆ. ರೂರಲ್ ಆರ್ ಅರ್ಬನ್ ಅಂತ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ನಿಮ್ಮದೇನು ರೂರಲ್ ಆಗಿದ್ದರೆ ರೂರಲ್ ಕೊಡಿ, ಅರ್ಬನ್ ಆಗಿದ್ದರೆ ಅರ್ಬನ್ ಕೊಡಿ. ಕೊಟ್ಟ ಮೇಲೆ ಇಲ್ಲಿ ಸಿಟಿ ಟೌನ್ ಅಂತ ಇದೆ, ನಾನು ಕೊಡ್ತಾ ಇದ್ದೀನಿ. ಸಬ್ಮಿಟ್. ವಾರ್ಡ್ ನಂಬರ್ ಏನಾದರೂ ನಿಮ್ಗೆ ಗೊತ್ತಿಲ್ಲ ಅಂದರೆ ನಾಟ್ ಅವೈಲೇಬಲ್ ಅಂತ ಇರುತ್ತೆ, ನಾಟ್ ಅವೈಲೇಬಲ್ ಅಂತ ಕೊಡಿ. ಸಬ್ಮಿಟ್ ಬಟನ್ ಇರುತ್ತಲ್ಲ, ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ಮೇಲೆ KYC ಇಸ್ ಕಂಪ್ಲೀಟೆಡ್, ಪ್ಲೀಸ್ ಡೌನ್ಲೋಡ್ ದ ಆಯುಷ್ಮಾನ್ ಕಾರ್ಡ್ ಆಫ್ಟರ್ ಸಮ್ ಟೈಮ್. ಇಷ್ಟೇ, ಇನ್ನೇನು ಪ್ರೊಸೀಜರ್ ಇಲ್ಲ. ಇದು ಇಲ್ಲಿ ಬಂದು ಓಕೆ ಅಂತ ಕೊಟ್ಕೊಳ್ಳಿ. ಇದು ಬಂದು ಈ ರೀತಿ ನೀವು ಅಪ್ಲಿಕೇಶನ್ನ ಫಿಲ್ ಮಾಡಿದ್ಮೇಲೆ ಒಂದು 15 ನಿಮಿಷದಲ್ಲಿ, 15 ನಿಮಿಷನ ನಾನು ಅರ್ಧ ಗಂಟೆ ಅಂತಲೇ ಅಂದ್ಕೊಳ್ಳಿ, ಒಂದು ಅರ್ಧ ಗಂಟೆ ಒಳಗಡೆ, 15 ನಿಮಿಷದಲ್ಲೇ ಬರುತ್ತೆ, ಬಟ್ ಅರ್ಧ ಗಂಟೆ ಅಂತ ಅಂದ್ಕೊಳ್ಳಿ, ಅರ್ಧ ಗಂಟೆ ಒಳಗಡೆ ನಿಮಗೆ ಇಲ್ಲಿ ನಿಮ್ಮ ಒಂದು ಕಾರ್ಡ್, ಆಯುಷ್ಮಾನ್ ಕಾರ್ಡ್ ಬರುತ್ತೆ, ಅದನ್ನು ತೋರಿಸ್ತೀನಿ. ಇಷ್ಟೇ ಪ್ರೊಸೀಜರು. ಇಷ್ಟು ಮಾಡಿದ್ರೆ ಸಾಕು, ನಿಮ್ಮ ಒಂದು ಕಾರ್ಡನ್ನು, ಆಯುಷ್ಮಾನ್ ಕಾರ್ಡನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಯಾವುದೇ ಒಂದು ಆಸ್ಪತ್ರೆಗೆ ಹೋದರೂ ಕೂಡ ಆ ಕಾರ್ಡನ್ನು ತೋರಿಸಿ ಉಚಿತವಾಗಿ ಚಿಕಿತ್ಸೆಯನ್ನು ಪಡಿಬಹುದಾಗಿದೆ. ಈ ಸ್ಕ್ರೀನಲ್ಲಿ ಆಟೋಮೆಟಿಕ್ಕಾಗಿ ಅದೇ ಬಂದಿದೆ ಸ್ಕ್ರೀನು. ಇಲ್ಲಿ ಬಂದು ರೈಟ್ ಸೈಡ್ ನೋಡಿ ಡೌನ್ಲೋಡ್ ಕಾರ್ಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೋದು. ಈಗ ಮಾಡಿದ್ರೆ ಬರಲ್ಲ, ಇದೊಂದು 15 ನಿಮಿಷ ಅಥವಾ 20 ನಿಮಿಷ ಟೈಮ್ ಬೇಕು. ಡೌನ್ಲೋಡ್ ಕಾರ್ಡ್ ಅಂತ ಕೊಟ್ಟರೆ ಈ ರೀತಿ ಬರುತ್ತೆ. ಯುವರ್ ಕಾರ್ಡ್ ಈಸ್ ಗೆಟಿಂಗ್ ಪ್ರೊಸೆಸ್ಡ್, ಪ್ಲೀಸ್ ವೆಯ್ಟ್ ಫಾರ್ ಸಮ್ ಟೈಮ್, ಥ್ಯಾಂಕ್ ಯು ಫಾರ್ ಯುವರ್ ಪೇಷನ್ಸ್ ಅಂತ ಬರುತ್ತೆ. ಅಂದರೆ ಒಂದು 15 ನಿಮಿಷ ಇದು
ಪ್ರೊಸೆಸ್ ಆಗಲಿಕ್ಕೆ ಕಾರ್ಡ್ ರೆಡಿ ಆಗಲಿಕ್ಕೆ ಒಂದು 15ರಿಂದ 20 ನಿಮಿಷ ಟೈಮ್ ತಗೊಳುತ್ತೆ. ನಾನು ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ವಿಡಿಯೋ ಕಟ್ ಮಾಡಿ ಮತ್ತೆ ಬರ್ತೀನಿ. ಬನ್ನಿ, ಇವಾಗ ಅರ್ಧ ಗಂಟೆ ಆಗಿದೆ. ಇವಾಗ ಮತ್ತೆ ನಾವು ಲಾಗಿನ್ ಆಗಿಬಿಟ್ರೆ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಅರ್ಧ ಗಂಟೆ ಆಗಿರುತ್ತಲ್ವ, ಆ ಸೆಷನ್ ಏನಾಗಿರುತ್ತೆ ಎಕ್ಸ್ಪೈರಿ ಆಗಿಬಿಟ್ಟಿರುತ್ತೆ. ಆ ಕಾರಣಕ್ಕೋಸ್ಕರ ಮತ್ತೆ ಲಾಗಿನ್ ಆಗಬೇಕು. ಲಾಗಿನ್ ಆಗಿ ಡೌನ್ಲೋಡ್ ಮಾಡ್ಕೋಬೋದು. ಆಯುಷ್ಮಾನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಆ ಒಂದು ಅಪ್ಲಿಕೇಶನ್ನ ಕೆಳಗಡೆ ಬನ್ನಿ, ಲಾಗಿನ್ ಅಂತ ಇರುತ್ತಲ್ಲ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಇಲ್ಲಿ ಬೆನಿಫಿಷಿಯರಿ ಅಂತ ಇದೆಯಲ್ಲ, ಬೆನಿಫಿಷಿಯರಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಕೊಡಿ. ಕೊಟ್ಟು ಇಲ್ಲಿ ವೆರಿಫೈ ಅಂತ ಇರುತ್ತಲ್ಲ, ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ನಿಮ್ಮೊಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPಯನ್ನು ಕೊಡಬೇಕಾಗುತ್ತೆ. 4377 OTPಯನ್ನು ಕೊಟ್ಟ ಮೇಲೆ ಈ ಕ್ಯಾಪ್ಚಾ ಇರುತ್ತೆ, ಅದನ್ನು ಟೈಪ್ ಮಾಡಬೇಕಾಗತ್ತೆ. ಕ್ಯಾಪ್ಚಾವನ್ನು ಟೈಪ್ ಮಾಡಿದ್ದೀನಿ. ಲಾಗಿನ್ ಇರುತ್ತಲ್ಲ, ಲಾಗಿನ್ ಕೊಡಿ. ಲಾಗಿನ್ ಕೊಟ್ಟ ನಂತರ ಸರ್ಚ್ ಫಾರ್ ಬೆನಿಫಿಷಿಯರಿ ಅಂತ ಇರುತ್ತಲ್ಲ, ಈ ರೀತಿ ಈ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ಸ್ಕೀಮ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತು PMJAY ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಕರ್ನಾಟಕ. ಮತ್ತು ಸಬ್ ಸ್ಕೀಮ್ ಅಂತಿದೆಯಲ್ಲ, ಅದು ಬಂದು ಕುಟುಂಬ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಸರ್ಚ್ ಬೈ ಅಂತ ಇದೆಯಲ್ಲ, ಇಲ್ಲಿ ಬಂದು ಆಧಾರ್ ನಂಬರ್ ಕೊಡಿ. ಡಿಸ್ಟಿಕ್ ಬಂದು ನಿಮ್ಮ ಒಂದು ಜಿಲ್ಲೆ ಯಾವುದಿದೆ ಅದನ್ನು ಕೊಡಿ. ಮತ್ತು ನಿಮ್ಮ ಒಂದು ಆಧಾರ್ ನಂಬರನ್ನು ಕೊಡಬೇಕಾಗತ್ತೆ. ಆಧಾರ್ ನಂಬರನ್ನು ಕೊಟ್ಟು ಸರ್ಚ್ ಅಂತ ಕೊಡಿ. ಸರ್ಚ್ ಅಂತ ಕೊಟ್ಟಾಗ ಕೆಳಗಡೆ ನಮ್ಮ ಒಂದು ಹೆಸರು ಜೊತೆ ಅಪ್ಲಿಕೇಶನ್ ಆಲ್ರೆಡಿ ಫಿಲ್ ಆಗಿರೋದ್ರಿಂದ ಈ ರೀತಿ ಅಪ್ರೂವ್ಡ್ ಅಂತ ಬಂದಿದೆ ನೋಡಿ. ಇಲ್ಲಿ ಕೆಳಗಡೆ ನಾ ಹೆಸರಿನ ಕೆಳಗಡೆ ಅಪ್ರೂವ್ಡ್ ಅಂತ ಇದೆಯಲ್ಲ, ಆಲ್ರೆಡಿ ಆಗಿದೆಯಲ್ಲ, ಅಪ್ಲಿಕೇಶನ್ ಫಿಲ್ ಮಾಡಿದ್ದೀವಿ. ಸೊ ಕಾರ್ಡ್ ನಮಗೆ ಅಪ್ರೂವ್ ಆಗಿದೆ. ಮುಂದೆ ಇಲ್ಲಿ ಡೌನ್ಲೋಡ್ ಕಾರ್ಡ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಅಥೆಂಟಿಕೇಷನ್ ಕೇಳುತ್ತೆ. ಮತ್ತು ನೀವು ಆಧಾರ್ OTP ಅಂತ ಕೊಡಿ. ಕೊಟ್ಟ ಮೇಲೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ಕೊಡಬೇಕಾಗುತ್ತೆ. ಏನು ಇಷ್ಟೊಂದು ಸತಿ ಆಧಾರ್ ಕಾರ್ಡ್ ನಂಬರ್ ಕೊಡಬೇಕಾಗುತ್ತೆ, ಕೊಡಿ. ಕೊಟ್ಟ ನಂತರ ಇಲ್ಲಿ ವೆರಿಫೈ ಅಂತ ಇರುತ್ತಲ್ಲ, ವೆರಿಫೈ ಕೊಡಿ. ಮತ್ತು ಇಲ್ಲಿ ಕೆಳಗಡೆ ಬನ್ನಿ, ಅಕ್ಸೆಪ್ಟ್ ಅಂತ ಏನಿದೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಅಲೋ ಕೊಡಿ. ಕೊಟ್ಟ ನಂತರ ಮತ್ತೆ ಇಲ್ಲಿ ಬೆನಿಫಿಷಿಯರೀಸ್ ಆಧಾರ್ OTP ಬರುತ್ತೆ. ಜೊತೆಗೆ ಒಂದು ಬೆನಿಫಿಷಿಯರೀಸ್ ಮೊಬೈಲ್ OTP ಬರುತ್ತೆ. ಎರಡನ್ನೂ ಕೂಡ ನೋಡ್ಕೊಂಡು ಆಧಾರ್ OTP ಆಧಾರ್ಗೆ ಕೊಡಿ. ಮೆಸೇಜಲ್ಲಿ ಇರುತ್ತೆ ಇದು ಆಧಾರ್ OTP ಅಂತ ಅಂದ್ಬಿಟ್ಟು. ಆಧಾರ್ OTPನ ಆಧಾರ್ OTPಯಲ್ಲೇ ಕೊಡಿ. ಮತ್ತು ಇಲ್ಲಿ ಕೆಳಗಡೆ ಬಂದು ಬೆನಿಫಿಷಿಯರಿ OTP ಜಾಗದಲ್ಲೇ ಹಾಕಿ. 859508 859508 ಕೊಟ್ಟ ಮೇಲೆ ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಅಂತ ಬರುತ್ತೆ. ಬಂದು ಯು ಹ್ಯಾವ್ ಸಕ್ಸಸ್ಫುಲಿ ಅಥೆಂಟಿಕೇಟೆಡ್ ಆ್ಯಸ್ ಫ್ಯಾಮಿಲಿ ಅಂತ ಏನೋ ಒಂದು ಬರುತ್ತೆ. ಬಂದು ನೆಕ್ಸ್ಟ್ ಬಂದು ಇಲ್ಲಿ ಕಾರ್ಡ್ ವ್ಯೂ ಅಂತ ಈ ಥರ ನಿಮಗೆ ಒಂದು ಸ್ಕ್ರೀನಲ್ಲಿ ಬರುತ್ತೆ. ಈ ರಮ್ಯಾ ಕುಮಾರ್ HS ಹೆಸರಲ್ಲಿ ಇರುತ್ತಲ್ಲ ಕಾರ್ಡು, ನೀವು ಕಾರ್ಡ್ ನೋಡಬೇಕಂದ್ರೆ ಇಲ್ಲಿ ಆ್ಯರೋ ಮಾರ್ಕ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಏನಿರುತ್ತೆ ಆಯುಷ್ಮಾನ್ ಕಾರ್ಡ್ದು ಫೋಟೋ ಬರುತ್ತೆ. ಇಲ್ಲಿ ನೀವು ಡೌನ್ಲೋಡ್ ಅಂತ ಕೊಟ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮೊಬೈಲ್ಗೆ ಸೇವ್ ಆಗಿರುತ್ತೆ. ಮೈ ಫೈಲ್ಸಲ್ಲಿ ಇರುತ್ತೆ ಡೌನ್ಲೋಡ್ಸಲ್ಲಿ. ಅದನ್ನು ನೀವು ಪ್ರಿಂಟ್ ತೊಗೊಂಡು ಒಂದು ಲ್ಯಾಮಿನೇಷನ್ ಮಾಡ್ಕೊಳ್ಳಿ. ಸೇಮ್ ಒಂದು ATM ಕಾರ್ಡ್ ಥರ ಸ್ಮಾರ್ಟ್ ಕಾರ್ಡ್ ಆಗುತ್ತೆ. ಓಕೆ ಕೊಡಿ. ಈ ರೀತಿಯಾಗಿ ನೀವು ನಿಮ್ಮ ಒಂದು ಮೊಬೈಲ್ ಮೂಲಕನೇ ಆಯುಷ್ಮಾನ್ ಕಾರ್ಡನ್ನು ತೊಗೋಬೋದು. ಒಂದು 20 ನಿಮಿಷ 30 ನಿಮಿಷ ಒಂದು ಸ್ವಲ್ಪ ತಡವಾಗುತ್ತೆ. ಒಂದು 30 ನಿಮಿಷ ಒಂದು ಅರ್ಧ ಗಂಟೆ ಬಿಟ್ಟು ನಾನು ಏನು ಪ್ರೊಸೀಜರ್ ಹೇಳಿದೆ ಅದನ್ನು ಮಾಡಿಕೊಂಡ್ರೆ ನೀವು ಒಂದು ಕಾರ್ಡ್ ಏನಿದೆ ಆಯುಷ್ಮಾನ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೋದು. ಇದಿಷ್ಟು ಇವತ್ತಿನ ವಿಡಿಯೋ. ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮಿಸ್ ಮಾಡಿದೆ ಎಲ್ಲರೂ ಕೂಡ ಈ ಒಂದು ಕಾರ್ಡನ್ನು ಮಾಡಿಸ್ಕೊಳ್ಳಿ. ಒಂದಲ್ಲ ಒಂದು ಟೈಮ್ಗೆ ಉಪಯೋಗ ಬರುತ್ತೆ. ಯಾರಿಗೂ ಏನೂ ಆಗೋದು ಬೇಡ. ಆದರೂ ಕೂಡ ಅಕಸ್ಮಾತ್ ಏನಾದರೂ ಆದರೆ ಈ ಒಂದು ಕಾರ್ಡ್ ನಿಜಕ್ಕೂ ಬಹಳ ಉಪಯೋಗಕ್ಕೆ ಬರುತ್ತೆ. 5 ಲಕ್ಷವರೆಗೆ ಒಂದು ಕುಟುಂಬ 5 ಲಕ್ಷವರೆಗೆ ಪ್ರತಿ ವರ್ಷವೂ ಕೂಡ
ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಹೆಲ್ತ್ ಇನ್ಶೂರೆನ್ಸ್ಗೆ ನಂಬ್ತಿರೋ ಬಿಡ್ತಿರೋ ನಾವು ಕೆಲವೊಬ್ಬರು ಮಾಡಿಸ್ಕೊಳ್ಳಲ್ಲ ಅಷ್ಟೇ. ಹೆಲ್ತ್ ಇನ್ಶೂರೆನ್ಸ್ಗೋಸ್ಕರನೇ ಪ್ರತಿ ತಿಂಗಳು ದುಡ್ಡು ಕೊಟ್ಟವ್ರು ಇದ್ದಾರೆ. ಅದರಿಂದ ಇದು ಫ್ರೀಯಾಗಿ ಸಿಗ್ತಾ ಇರೋದ್ರಿಂದ ನೀವು ಇದನ್ನು ಬಳಸ್ಕೊಳ್ಳಿ, ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಏನಾದರೂ ಡೌಟ್ ಇದ್ದರೆ ಖಂಡಿತವಾಗ್ಲೂ ನೀವು ಕಮೆಂಟನ್ನು ಮಾಡ್ಬೋದು. ಬಟ್ ಮತ್ತೆ ಹೇಗೆ ಮಾಡ್ಕೊಳ್ಳೋದು ಅಂತ ಇದು ಮಾಡಬೇಡಿ. ಸ್ಟೆಪ್ ಬೈ ಸ್ಟೆಪ್ ನಿಧಾನಕ್ಕೆ ವಿಡಿಯೋ ನೋಡ್ತಾ ಮಾಡ್ಕೊಂಡೋಗಿ ಖಂಡಿತ ಮಾಡ್ಕೋಬೋದು. ಅಕಸ್ಮಾತ್ ನಿಮಗಿದು ಮೊಬೈಲ್ ಆಪ್ರೇಟ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ ಅಂತಂದರೆ ಚಿಂತೆ ಮಾಡಬೇಡಿ. ನಿಮ್ಮ ಆಧಾರ್ ಕಾರ್ಡ್ ತೊಗೊಂಡೋಗ್ಬಿಟ್ಟು ಹತ್ರದಲ್ಲೇ ಇರುವಂತಹ ಕರ್ನಾಟಕವನ್ನು, ನಿಮ್ಮ ಹಳ್ಳಿಲಿದ್ದರೆ ಗ್ರಾಮವನ್ನು ಈ ರೀತಿ ತೊಗೊಂಡೋಗಿ ಆಯುಷ್ಮಾನ್ ಕಾರ್ಡ್ ಮಾಡಿಕೊಡಿ ಅನ್ನಿ. ಒಂದು 30-35 ರೂಪಾಯಿನ ತಗೋತಾರೆ, ಅದು ಸರ್ಕಾರಿ ಫೀಸು. ಅದು ತೊಗೊಂಡು ನಿಮಗೆ ಕಾರ್ಡನ್ನು ಮಾಡಿಕೊಡ್ತಾರೆ. ಇದಿಷ್ಟು ಇವತ್ತಿನ ವಿಡಿಯೋ. ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.